ಇದು ಆ, ಇದು ನಮಗೆ ಅತ್ಯಂತ ಖುಷಿ ಕೊಟ್ಟ ದಿನ. ಇದು ಪಂಚಮಸಾಲಿ ಸಮುದಾಯ ಜಾಗೃತದ ದಿನ. ಹಾ, ಕಳ್ಳರಾಗಿ ಬಂದು ಪೊಲೀಸ್ ಸಪೋರ್ಟ್ ತಗೊಂಡು ಪೊಲೀಸ್ ರಕ್ಷಣೆಯಲ್ಲಿ ಬಂದು ತಮಗೆ ಬೇಕಾದಂಗ ಲೆಕ್ಕ ಕೊಟ್ಟು ಹೋಗಕ್ ಬಂದಾರ ಅವ್ರು. ಇದನ್ನ ಸಮಾಜ ಒಪ್ಪೋದಿಲ್ಲ. ಅದಕ್ಕೆ ಹೋರಾಟ ಸಮಿತಿ ಅಧ್ಯಕ್ಷರಾದಂತಹ ನಮ್ಮ ಪರಮೇಶ್ ಗೌಡ್ರು ಹೊಳಸಿರಿಗೇರಿ ಅವರು, ನಮ್ಮ ಅಡ್ಮಿನಿಸ್ಟ್ರೇಟರು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಲೆಕ್ಕ ಕೊಡ್ಬೇಕಾದ್ರೆ ಇದು ಆಡಿಟ್ ಮಾಡಿ ಕೃಷ್ಣನ ಲೆಕ್ಕ ಕೊಡೋದಲ್ಲ, ರಾಮನ ಲೆಕ್ಕ ಬೇಕಾಗಿದೆ. ಭಕ್ತರು ದವಸ ಕೊಟ್ಟಾರೆ, ಧಾನ್ಯ ಕೊಟ್ಟಾರೆ, ಬೆಳ್ಳಿ ಕೊಟ್ಟಾರೆ, ಬಂಗಾರ ಕೊಟ್ಟಾರೆ, ಮರಳು ಕೊಟ್ಟಾರೆ, ಅಕ್ಕಿ ಕೊಟ್ಟಾರೆ, ಜೋಳ ಕೊಟ್ಟಾರೆ. ಅದೆಲ್ಲದ ಲೆಕ್ಕ ಕೊಡ್ಬೇಕಲ್ವಾ? ತರಾತುರ್ಲಿ ಬಂದು ತಾವು ಮೊಸರು ತಿಂದು 200 ವರ್ಷಕ್ಕೆ ಹೊಂಟಿದ್ರು ಅವ್ರು. ಆದ್ರೆ ಯೋಗ ನಮ್ಮ ಮಹಾಂತ ಜನ ಗದ್ದಿಗೆ ಬಹಳ ಜಾಗೃತ. ಇದು ಇದು ಬೆಂಕಿ, ಇದು ಕಾವಿದು ಬೆಂಕಿ. ಇದನ್ನ ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ಕೋಬೇಕು. ಮನೆ ಅಡಿಗೆ ಮಾಡಕ್ಕಿಟ್ಟು ಉಡ್ಸ್ಕೋಬೇಕು. ಕತ್ತಲೆ ಆದಾಗ ಮನೆಗೆ ದೀಪಕ್ಕೆ ಉಪಯೋಗಿಸ್ಕೋಬೇಕು. ಅದನ್ನ ಬೆಂಕಿನ ಎಷ್ಟು ಬೇಕು ಅಷ್ಟೇ ಇಳಿಸ್ಬೇಕು. ಬೆಳಕಾಗ್ತದೆ, ಇಲ್ಲ ಸುಡ್ತದೆ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ 8 ವರ್ಷಗಳಲ್ಲಿ ಬಂದಾಗ ಎಂದೂ ಬಣದಿರುವಂತಹ ನಮ್ಮ ಭಕ್ತರು ಇವತ್ತು ಗುರುಗಳನ್ನ ಗಡಿ ಕಾಯುವ ಸೈನಿಕರಂತೆ ರಕ್ಷಣೆಗೆ ಬರ್ತಾ ಇದ್ದಾರೆ. ಪ್ರತಿನಿತ್ಯ ಸಾವಿರ ಜನ ನಮ್ಮ ಮಹಾಂತಜರ ಗದ್ದಿಗೆಗೆ ನಮ್ಮ ಜೊತೆಗೆ ಚಿಂತನ ಮಂಥನ ಒಂದಿಷ್ಟು ಮಠದ ಪ್ರಸಾದವನ್ನ ಸೇವನೆ ಮಾಡಿಕೊಂಡು ಇಲ್ಲೇ ಇದ್ದಾರೆ. 8 ವರ್ಷದಲ್ಲಿ ನಾವೆಂದೂ ಹರಿಹರ ತಾಲೂಕಲ್ಲಿ ಪ್ರವಾಸ ಮಾಡಕ್ಕಾಗಿಲ್ಲ, ದಾವಣಗೆರೆ ಜಿಲ್ಲೆ ಪ್ರವಾಸ ಮಾಡಕ್ಕಾಗಲ್ಲ. ಕಳೆದ 23 ವರ್ಷದಿಂದ ಉಚ್ಚಾಟಿತ ಪ್ರಧಾನ ಕಾರ್ಯದರ್ಶಿ ತನ್ನ ಮನೆಯಲ್ಲಿ ನಮ್ಮ ಮಹಾಂತಜರ ಫೋಟೋ ಇಟ್ಕೊಂಡಿಲ್ಲ ಅಂತ. ಬಸವಣ್ಣ ಹೆಸರುಗಳ ಬಸವಣ್ಣವರ ಫೋಟೋ ಹಾಕದ ಹಾಗೇನೆ ಮತ್ತೆ ಸಾಕಷ್ಟು ಅವ್ಯವಹಾರಗಳನ್ನ ಮಾಡಿದ್ದು ಜಾಹೀರಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಭಕ್ತರು ಏನ್ ಕೇಳ್ತಾ ಇದಾರೆ, ಲೆಕ್ಕ ಕೊಡಿ ಅಂತ, ಪಾರದರ್ಶಕವಾಗಿರಬೇಕು ಅಂತ. ಸರ್ಕಾರದ ಬಂದಂತಹ ಹಣ 2008ನೇ ಇಸ್ವಿಯಿಂದ ಇಲ್ಲಿವರೆಗೆ ಏನೇನೋ ಬಂದಿದೆ ಅನ್ನೋದನ್ನ ನಮ್ಮ ಒಬ್ಬ ಟ್ರಸ್ಟಿನೇ ಹೇಳಿದಾರ. ಅವ್ರದೆಲ್ಲ ಪಿನ್ ಟು ಪಿನ್ ಅವ್ರೆಲ್ಲ ಒಂದೊಂದೊಂದೊಂದನ್ನ ಬಯಲು ಮಾಡಿದಾರ ಅವರು. ಅದು ರೆಕಾರ್ಡ್ ಆಗಿದೆ. ಅದು ರೆಕಾರ್ಡ್ ಆದ ಮೇಲೆ ಇನ್ನೆಲ್ಲಿ ನಮ್ಮದು ಬಟಾ ಬಯಲಾಗತ್ತೆ ಅಂತೇಳಿ ಅದನ್ನ ಕದ್ಕೊಂಡು ಹೋದ್ರ ಅವರು. ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಎಷ್ಟೆಲ್ಲ ಕಿರುಕುಳ ಕೊಟ್ಟಿದ್ದಾರೆ, ಎಷ್ಟೆಲ್ಲ ನೋವುಗಳು ಕೊಟ್ಟಿದ್ದಾರೆ, ಅದನ್ನ ಅವರು ಡೈರಿಯಲ್ಲಿ ಬರೆದಿದ್ದಾರೆ. 2011ರಲ್ಲೇನೆ ಅವರಿಗೆ ಸಾಕಷ್ಟು ನೋವನ್ನ ಕೊಟ್ಟಿದ್ದಾರೆ. ಇವರನ್ನ ಉಚ್ಚಾಟನೆ ಮಾಡದೇನೆ ಸಮಾಜ ಉದ್ಧಾರ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವಾಗನೇ ಅತ್ಯಂತ ನೋವಿನಿಂದ, ಅತ್ಯಂತ ದುಃಖದಿಂದ ಅವರ ಕಣ್ಣಲ್ಲಿ ನೀರು ಬಂದಿಲ್ಲ, ಕಣ್ಣಲ್ಲಿ ರಕ್ತ ತರಿಸಿದ್ದಾರೆ ಇವರು. ಅಷ್ಟೊಂದು ಮಾನಸಿಕವಾಗಿ ಕಿರುಕುಳ ಕೊಟ್ಟು ನಮ್ಮ ಮಹಾಂತಜರ ಲಿಂಗೈಕ್ಯ ಆಗಿದ್ದನ್ನ ಸಂಭ್ರಮ ಪಟ್ಟಾರ ಅವರು. ಅವ್ರ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ತಿರುಗಾಡಿದ್ದಾರೆ. ಅವರು ಬರೆದಂತಹ ಡೈರಿ ಇದು. ಇದನ್ನ ನೀವು ನೋಡ್ರಿ, ಏನೇನು ಬರ್ದಾರ ಒಂದ್ ಸ್ವಲ್ಪ ಓದ್ರಿ. ಯಾರ ಹಣ, ಯಾವಾಗ, ಯಾರ ಭಕ್ತರ ಹಣ ತನ್ನ ಹಣ ಅಂತ ತಿಳ್ಕೊಂಡು ಬ್ಯಾಂಕ್ನಾಗ ಇಟ್ಟು ಅದ್ರ ಬಂದಂತ ಬಡ್ಡಿ ಹಣದಲ್ಲಿ ನನ್ನ ಹಣ ಅಂತ ಹೇಳಿದವ್ರು ಯಾರು ಅನ್ನೋದು ಹೇಳಿದಾರ ಅವ್ರು ನಿನ್ನೆನೆ ಅವ್ರು ಉಚ್ಚಾಟಿತ್ರೀಗ, ಉಚ್ಚಾಟ ಮಾಡಕ್ ಹೋಗಿ ಉಚ್ಚಾಟರಾದವರು. ಹಾಗಾಗಿ ಇವತ್ತು ಲಕ್ಷೋಪಲಕ್ಷಣ ಭಕ್ತರು ಇರುವಂತಹ ಪೀಠ ಇದು. ಕರ್ನಾಟಕದಲ್ಲಿ ಹೆಂಗೆ ಆಂಧ್ರದಲ್ಲಿ ಕಾಪು ಜನಾಂಗ ಇದೆಯೋ, ಗುಜರಾತ್ದಲ್ಲಿ ಪಟೇಲ್ ಇದಾರೋ, ಹರಿಯಾಣದಲ್ಲಿ ಜಾಟ್ರ್ ಇದಾರೋ, ರಾಜಸ್ಥಾನದಲ್ಲಿ ಗುಜ್ಜರ್ ಇದಾರೋ, ಹಂಗ ಕರ್ನಾಟಕದಲ್ಲಿ ಯಾರು ಅಂತಂದ್ರೆ ಲಿಂಗಾಯತ ಪಂಚಮಸಾಲಿಗಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ತರಾತುರ್ಲಿ ಬಂದು ಈ ಎಲ್ಲಾ ಮಠಗಳದ್ದು ಒಂದು ದೊಡ್ಡ ಪುಸ್ತಕವನ್ನ ಮಾಡಿ, ಯಾರು ಎಷ್ಟು ದುಡ್ಡು ಕೊಟ್ರಪ್ಪ, ಯಾರು ಬೆಳೆ ಕೊಟ್ರು, ಯಾರು ಬೆಲ್ಲ ಕೊಟ್ರು, ಯಾರು ಮರಳು ಕೊಟ್ರು, ಯಾರು ಕಬ್ಬಿಣ ಕೊಟ್ರು, ಯಾರು ಮಣ್ಣು ಕೊಟ್ರು. ಯಾಕೆ ಮಣ್ಣು ತುಂಬಿಸಿರಲಿಲ್ಲ. ಹರಿಹರ ಜನ ತಾವೇ ವಾಲಂಟಿಯರ್ ಆಗಿ ಟ್ರ್ಯಾಕ್ಟರ್ ತಂದು ಲೋಡ್ ಗಟ್ಟೆ ಮಣ್ಣು ಹಾಕ್ಯಾರ. ಅದು ಕೂಲಿನೂ ತಗೊಂಡಿಲ್ಲ, ಡೀಸೆಲ್ ತಾವ ಹಾಕೊಂಡಾರ. ಹರಿಹರ ತಾಲೂಕಿನಲ್ಲಿ 1,40,00,000 ರೂಪಾಯಿ ಸಂಗ್ರಹ ಆಗಿದೆ. ನಮ್ಮ ಸಂಸ್ಥಾಪಕ 1,40,00,000 ರೂಪಾಯಿ ಇಲ್ಲೇ ನಮ್ಮ ಬಾಬಾನವ್ರು ಇದಾರೆ. ಈಸ್ ಆಲ್ಸೋ ಫೌಂಡರ್ ಟ್ರಸ್ಟಿ. ಸೊ ಸರ್ಕಾರದಿಂದ 12 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಎಲ್ಲಿ ಈ ಸರ್ಕಾರ ಕೊಟ್ಟಂತ ಹಣ ಎಲ್ಲಿದೆ? ಈಗ ಎಲ್ಲಿ ವಿದ್ಯಾರ್ಥಿ ನಿಲಯ ಇದೆ, ಎಲ್ಲಿ ವಸತಿ ನಿಲಯ ಇದೆ, ಎಲ್ಲಿ ಸಮುದಾಯ ಭವನ ಇದೆ? ನಾವಂತೂ ಹಣದಲ್ಲಿ ಚೆಕ್ ಸೈನ್ ಮಾಡಿಲ್ಲ, ಹಣಕಾಸಿನ ವ್ಯವಹಾರದಲ್ಲಿ ಇಲ್ಲ. ಎದ್ದನ ಜೋಗಿ ಹೆಗಲ ಮ್ಯಾಗ ಜೋಳಿಗೆ ನಮ್ದು ಇದು ನೋಡ್ರಿ. ಮತ್ತೆ ಇವತ್ತು ಬೆಳಗ್ಗೆ ತುಂಬಿತ್ತು, ಮತ್ತೆ ಖಾಲಿ ಆಗಿದೆ. ಯಾರು ಕಾಣ್ತಾರ ಅವ್ರಿಗೆ ಕೊಡ್ತೀವಿ ನಾವು. ಇದನ್ನ ನಾವ್ ಇರೋದೇ ಕೊಡಲಿಕ್ಕೆ. ನಮ್ಮ
ಕರ್ನಾಟಕ ರಾಜ್ಯ ಸಂಘದ ಪಂಚಮಸಾಲಿ ಸಂಘದ ಅಧ್ಯಕ್ಷರು ಸೋಮನಗೌಡ ಪಾಟೀಲ್ ರವರು ಅವರು 1994ರಿಂದ ಈ ಸಂಘಟನೆಯಲ್ಲಿದ್ದಾರೆ. ಅವ್ರನ್ನ AK-47 ಕರೀತಾರೆ. ಅವರು ಕಟ್ಟಿದಂತ ಈ ಸಮಾಜದೊಳಗೆ ಇವ್ರು ಒಳಗೆ ಹೊಕ್ಕಿರೋದು. ಇವ್ರದ್ದು ಕೊಡುಗೆ ಏನೂ ಇಲ್ಲ. ನಾನ್ ಮಾಡಿದೆ, ನಾನ್ ಕಟ್ಟಿದೆ ಅಂತ ಎಲ್ಲರಿಗೂ ಹಿಂಗ ಭ್ರಮೆಯಲ್ಲಿದ್ರು ಅವರು. ಹಿಂದೆ ಸಿದ್ಲಿಂಗ ಸ್ವಾಮಿಗಳು ಮಹಾನ್ ತಜ್ಜರ್ಗೆ ಲೆಕ್ಕ ಕೇಳಿದಾಗ ಅವ್ರು ಸಿಕ್ಕಾಪಟ್ಟೆ ಬೈದಾರ ಅವರು ಏಕವಚನದಲ್ಲಿ. ಅವಾಗ ಮಹಾನ್ ತಜ್ಜರು ಬೆತ್ತಿನ ರುಚಿ ತೋರ್ಸ್ಯಾರ ಇವರಿಗೆ. ಪ್ರಧಾನ ಧರ್ಮದರ್ಶಿಗೆ ಒಬ್ಬ ಧರ್ಮದರ್ಶಿಗೆ ಬೆತ್ತ ತಗೊಂಡು ಹೊಡೆದಾರ. ಎಲ್ಲಿ ದಾವಣಗೆರೆ MCC ಬಿಪ್ಲಕ್ ಇದ್ರಲ್ಲ ಅಲ್ಲಿ ಕಜ್ಜಾಯ ಆಗಿದೆ ಅವರಿಗೆ. ನಮ್ಮ ಸಿದ್ಲಿಂಗ ಸ್ವಾಮಿಗಳಿಗೆ ಮಾನಸಿಕ ಕೊಟ್ಟು ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಅವಾಗ ಸಮಾಜ ಜಾಗೃತ ಇರಲಿಲ್ಲ. ಇವತ್ತು ಸಮಾಜ ಜಾಗೃತ ಆಗಿದೆ. ಇವತ್ತು ಪ್ರಾಮಾಣಿಕವಾಗಿ ಯಾರು ವಚನಾನಂದ ಸ್ವಾಮೀಜಿ ಏನು ಅನ್ನೋದು ಎಲ್ಲವೂ ಪಾರದರ್ಶಕವಾಗಿ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಅವ್ಯವಹಾರ ಆಲ್ರೆಡಿ ನಮ್ಮ ಒಬ್ಬ ಪ್ರಧಾನ ಧರ್ಮದರ್ಶಿ ಎಷ್ಟು ಫೋರ್ಜರಿ ಹಣ ತಗೊಂಡ್ರು, ಖರ್ಚು ಹೆಂಗ್ ಮಾಡಿದ್ರು ಅನ್ನೋದನ್ನ ಪಿನ್ ಟು ಪಿನ್ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೋಡಿ ಇಲ್ಲಿ ದಾಖಲೆ ಇದಾವ. ಜಿಲ್ಲಾ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಇದು ಇಲಾಖೆಯಿಂದ ಮಠದ ಆವರಣ ನಿರ್ಮಿಸಿದ ವಿದ್ಯಾರ್ಥಿ ನಿಲಯ ಕಟ್ಟಡಕ್ಕೆ 10 ಕೋಟಿ ರೂಗಳನ್ನು ಪಡೆಯುವ ಬಗ್ಗೆ ಅಂತ ಇಲ್ಲಿ ನೋಡ್ರಿ. ಇಲ್ಲಿ ಬಾಬಣ್ಣರೇ, ಇದು ನಿಮ್ ಸೈನ್ ಇದು ಇವ್ರು ಸೈನ್ ಮಾಡಿದ್ದಾರೆ. ಇದು ಇಬ್ಬರದು ಬಿಟ್ಟು ಎಲ್ಲರೂ ಫೋರ್ಜರಿ ಇದು ಸತ್ಯ ಗೊತ್ತಾಗತ್ತಲ್ವಾ? ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಮಠದ PDO ಈ ಆರಂಭದಿಂದ ಮಠದಲ್ಲಿ ನಾವು ಬಂದ ಮೇಲೆ PDO ನಮ್ಗೆ ಅನೇಕ ಬಾರಿ ನೋಟಿಸ್ ಕೊಡ್ತಾ ಇದ್ರು. ಅಂದ್ರೆ ಟ್ಯಾಕ್ಸ್ ಕಟ್ಟಿರ್ಲಿಲ್ಲ. ಆ ಟ್ಯಾಕ್ಸ್ ಕಟ್ಟದಾಗ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಟ್ಯಾಕ್ಸ್ ಕಟ್ಟಲ್ಸಿವೆ ಅವರು ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಕೊಡಂಗಿಲ್ಲ. ಅವ್ರು ಕೊಡದೇ ಇದ್ದಾಗ ಏನ್ ಮಾಡ್ಯಾರ, ಅವರು ಕೂಡ ಸಹಿಯನ್ನು ಫೋರ್ಜರಿ ಮಾಡಿದಾರೆ ನೋಡಿ. ಅವರ ಲೈಸೆನ್ಸ್ ಅಂದ್ರೆ ಈ ಕಟ್ಟಡಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ ಅವರು.